ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ 22ನೇ ತಾರೀಕು ಇದೇ ತಿಂಗಳು 22ನೇ ತಾರೀಕು ಬಸವನಗುಡಿ ನ್ಯಾಷನಲ್ ಕಾಲೇಜು ಗ್ರೌಂಡಲ್ಲಿ ಯಾವುದೋ ತಮಿಳ್ನಾಡಿಂದ ಬಂದು ಒಂದು ಪಕ್ಷ ಒಂದು ಬಾವುಟ ಏರ್ಸೋಕೆ ರೆಡಿ ಮಾಡ್ಕೊಂಡವ್ರೆ. ಇಲ್ಲಿ ಕೆಲವರು ಕನ್ನಡದವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಬಿಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವತ್ತು ಹೋರಾಟ ಮಾಡೋಕ್ಕೆ ಕನ್ನಡದವರು ಕೂಡ ರೆಡಿ ಮಾಡ್ಕೊಂಡವ್ರೆ. ಆದರೆ ತಮಿಳ್ನಾಡಿಂದ ಒಂದು ಪಕ್ಷ ಅಂದರೆ ಅದು ಪ್ರಜಾಪ್ರಭುತ್ವದ ಪಕ್ಷ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಇದೆ, ಒಂದು ಪಕ್ಷ ಕಟ್ಟೋಕ್ಕೂ ಕೂಡ ಅಧಿಕಾರ ಇದೆ, ಯಾರು ಬೇಕಾದ್ರೂ ಪಕ್ಷ ಕಟ್ಬೋದು. ಆದರೆ ಒಂದು ನಮ್ಮ ಈ ದಕ್ಷಿಣ ಭಾರತದಿಂದ ಬಂದಿರತಕ್ಕಂಥ ಒಂದು ಪಕ್ಷನ ಇವತ್ತು ಬೆಂಗಳೂರಲ್ಲಿ ಅವರು ಒಂದು ಬಾವುಟ ಆರ್ಸೋಕೆ ಬರ್ತಾರಂದರೆ ಇಲ್ಲಿರ್ತಕ್ಕಂಥ ಕೆಲವರು ಕನ್ನಡದ ನಾಯಕರು ಸಂಘಟನೆಯವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಆಯಿತು, ಒಳ್ಳೆ ಅದ್ಭುತವಾದ ಒಂದು ಅವಕಾಶ ವಿರೋಧ ಮಾಡೋಕ್ಕೆ ಒಂದು ಅದ್ಭುತವಾದ ಅವಕಾಶ ಇದು. ಇವತ್ತು ನಾವು ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ ಮತ್ತು ನಮ್ಮ ಕರ್ನಾಟಕ ಈ 5 ರಾಜ್ಯಗಳು ಈ ಏನು 30 ರಾಜ್ಯದ ಜನಗಳನ್ನು ನಾವು ಉತ್ತರ ಭಾರತ ಜನಗಳನ್ನು ನಾವು ಸಾಕ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಇದ್ದಾರೆ, ನಾವು ಸಾಕ್ತಾ ಇದ್ದೀವಿ. ಅದೇ ರೀತಿ ಇವತ್ತು ತಮಿಳುನಾಡು ಅಲ್ಲಿಂದ ಬಂದು ಒಂದು ಪಕ್ಷದ ಬಾವುಟ ಕಟ್ಟಕ್ಕೆ ವಿರೋಧ ಮಾಡ್ತಾ ಇದ್ದೀರಲ್ಲ, ಇದೇ ರೀತಿಯೇ ಕಾಂಗ್ರೆಸ್ ಪಕ್ಷದ ಬಾವುಟನೂ ವಿರೋಧ ಮಾಡಿ, BJP ಪಕ್ಷದ ಬಾವುಟನೂ ವಿರೋಧ ಮಾಡಿ, ಮತ್ತು ಆಮ್ ಆದ್ಮಿ ಪಕ್ಷದ ಬಾವುಟನೂ ವಿರೋಧ ಮಾಡಿ, SP ಹೊರ ರಾಜ್ಯದವರು ಬಂದಿಲ್ಲಿ ಎಷ್ಟು ಜನ ಪಕ್ಷಗಳನ್ನು ಕಟ್ಟಿದ್ದಾರೆ. ಆ ನಾಯಕರು ನಮ್ಮ ಕರ್ನಾಟಕದಲ್ಲಿ ಇದ್ದಾರಲ್ವ, ಯಾಕೆ ವಿರೋಧ ಮಾಡಲ್ಲ? BJP ಯಾರು ಕಟ್ಟವ್ರೆ? ಏನು ಯಡಿಯೂರಪ್ಪನವ್ರು ಕಟ್ಟವ್ರಾ? ಇನ್ನು ಯಾರು ಕಟ್ಟವ್ರೆ? ಕನ್ನಡದವ್ರು ಕಟ್ಟವ್ರ? BJPನ? ಕಾಂಗ್ರೆಸ್ನವ್ರು ಯಾರು ಕಟ್ಟವ್ರೆ? ಕಾಂಗ್ರೆಸ್ನವರು ಕರ್ನಾಟಕದವ್ರು ಕಟ್ಟವ್ರಾ? ಎಲ್ಲರೂ ಕರ್ನಾಟಕದವರೇ. ಆದರೆ ಕಟ್ಟಿರೋ ಪಕ್ಷ ಯಾರು? ಉತ್ತರ ಭಾರತದವರು. ನಮ್ಮ ರಾಜ್ಯ ಆಳ್ತಾ ಇರೋರು ಯಾರು? ಉತ್ತರ ಭಾರತದವರು. ಮತ್ತು ನಮ್ಮ ಕನ್ನಡಕ್ಕೋಸ್ಕರ ಯಾವ ಪಕ್ಷ ಇದೆ? ಕರ್ನಾಟಕಕ್ಕೋಸ್ಕರ ಯಾವ ಪಕ್ಷ ಇದೆ? ಕನ್ನಡಿಗರಿಗೋಸ್ಕರ ಯಾವ ಪಕ್ಷ ಇದೆ? ಯಾವುದೂ ಇಲ್ಲ. ಮತ್ತು ಅವರು ಪ್ರಾದೇಶಿಕ ಪಕ್ಷ ಕಟ್ಕೊಂಡಿದ್ದಾರೆ ತಮಿಳ್ನಾಡಲ್ಲಿ. ಅವರು ಬಂದು ಇಲ್ಲಿ ಬಾವುಟ ಆರಿಸ್ತಾ ಇದ್ದಾರೆ, ಆರಿಸ್ಲು ಬಿಡಿ. ಇಲ್ಲ, ಅದನ್ನು ವಿರೋಧ ಮಾಡೋರು ಕಾಂಗ್ರೆಸ್ ವಿರೋಧ ಮಾಡಿ, BJP ವಿರೋಧ ಮಾಡಿ, SP ವಿರೋಧ ಮಾಡಿ, ಅದ್ಯಾವುದು ಆನೆ ಗುರುತುದು, ಸೈಕಲ್ ಗುರುತುದು, ಮತ್ತು AAP ಪಕ್ಷ ಇದನ್ನೆಲ್ಲ ವಿರೋಧ ಮಾಡಿರಿ. ಯಾವ ಇರಬಾರ್ದು ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ, ಕನ್ನಡ ಜನಕ್ಕೋಸ್ಕರ, ಕನ್ನಡ ಭಾಷೆಗೋಸ್ಕರ ಯಾವ ಪಕ್ಷ ಇದೆ? ಕಟ್ರಿ ನೋಡೋಣ ಎಲ್ಲರೂ. ಇವಾಗಿದೆ ಕಾಂಗ್ರೆಸ್ಸಲ್ಲಿದ್ದಾರೆ, BJPಲಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, DK ಶಿವಕುಮಾರ್ ಅವರು, ಇನ್ನೂ ಬೇಕಾದಷ್ಟು ಜನ ನಾಯಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಭಯಂಕರ ನಾಯಕರಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಕರ್ನಾಟಕದಲ್ಲಿ ಕನ್ನಡ ಪ್ರಾದೇಶಿಕ ಪಕ್ಷವನ್ನು ಯಾಕೆ ಕಟ್ಟುವುದಕ್ಕೆ ಆಗೋದಿಲ್ಲ? ಒಗ್ಗಟ್ಟಿಲ್ಲ, ಹೊಂದಾಣಿಕೆ ಇಲ್ಲ, ಇವ್ರಿಗೆ ಬೇಕಾಗಿಲ್ಲ. ಅವರು ಮಾತ್ರ ಚೆನ್ನಾಗಿರಬೇಕು, ಅವ್ರ ಕುಟುಂಬದವರು ಮಾತ್ರ ಚೆನ್ನಾಗಿರಬೇಕು. ನಾವು ಕನ್ನಡಿಗರು, ಕರ್ನಾಟಕದವರು ಯಾವಾಗ್ಲೂ ಕಿತ್ತಾಡ್ಕೊಂಡು, ಬಡ್ದಾಡ್ಕೊಂಡು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಂಡು ಸಾಯೋಂಥ ಪರಿಸ್ಥಿತಿ ನಮ್ಮ ಕನ್ನಡಿಗರದು. ಯಾರು? ಕುಮಾರಣ್ಣ ಯಾರು? ಕರ್ನಾಟಕದವರು. ಸಿದ್ದರಾಮಣ್ಣ ಯಾರು? ಅವರೂ ಕರ್ನಾಟಕದವರು. DK ಶಿವಕುಮಾರಣ್ಣ ಯಾರು? ಅವರೂ ಕರ್ನಾಟಕದವರು. ಯಡಿಯೂರಪ್ಪನವ್ರು ಯಾರು? ಅವರೂ ಕರ್ನಾಟಕದವರು. BJPಯಲ್ಲಿರೋರು ಕರ್ನಾಟಕದವರು, ಕಾಂಗ್ರೆಸ್ಸಲ್ಲಿರೋರು ಕರ್ನಾಟಕದವರು, JDS ಅಲ್ಲಿರೋರು ಕರ್ನಾಟಕದವರು. ನಾವು ಓಟ್ ಹಾಕ್ತೀವಿ ಯಾರಿಗೆ? ಕನ್ನಡದವ್ರಿಗೆ. ಮುಖ್ಯಮಂತ್ರಿ ಆಗ್ತಾರೆ ಯಾರು? ಕನ್ನಡದವರು. ಇಲ್ಲಿ ಶಾಸಕರು ಯಾರು? ಕನ್ನಡದವರು. ಆದರೆ ನಾವು ಕರ್ನಾಟಕಕ್ಕೆ ನೀರು ಕೊಡಿ, ರೋಡ್ ಮಾಡಿ, ಚರಂಡಿ ಮಾಡಿ, ಭಾಷೆ ಉಳಿಸಿ ಅಂತ ನಾವು ಓಟ್ ಹಾಕಿರೋರನ್ನ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ. ಯಾಕೆ? ಹೈಕಮಾಂಡ್ ಗುಲಾಮಗಿರಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಪ್ರತಿಯೊಂದಕ್ಕೂ ಭಿಕ್ಷೆ ಬೇಡ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇದ್ದೇ ಇರುತ್ತೆ. ಇವಾಗ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಅದೇ ಕೆಲಸನೇ ಮುಂದುವರಿಯುತ್ತೆ. ಹೈಕಮಾಂಡ್ ಗುಲಾಮಗಿರಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ಪಡ್ಕೋಬೇಕಂತ ಪರಿಸ್ಥಿತಿ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಎಲ್ಲ ಸ್ವಾರ್ಥದ ನಾಯಕರುಗಳು, ಸ್ವಾರ್ಥ ಬಿಟ್ಟು ಯಾರು ಒಗ್ಗಟ್ಟಾಗಲ್ಲ. ಅವ್ರು ಚೆನ್ನಾಗಿರಬೇಕು, ಅವ್ರ ಕುಟುಂಬದವ್ರು ಚೆನ್ನಾಗಿರಬೇಕು, ಅವ್ರ ಮನೆಯವ್ರು ಚೆನ್ನಾಗಿರಬೇಕು. ಇಷ್ಟೇ ನಮ್ಮ ಕರ್ನಾಟಕದ ಪರಿಸ್ಥಿತಿ. ಇದೇನೆ, ಏನು ಮಾಡೋಕ್ಕಾಗಲ್ಲ. ಒಗ್ಗಟ್ಟಾಗೋದಿಲ್ಲ, ಅನುಭವಿಸ್ರಿ. ಎಲ್ಲರೂ ಬರ್ತಾರೆ, ಇಲ್ಲಿ ಮನೆ ಮಾಡ್ಕೊತಾರೆ, ಇಲ್ಲಿ ಅವ್ರು ವಾಸ ಮಾಡ್ತಾರೆ, ಅವ್ರು ನಮ್ಮ ಕೆಲಸ ಕಿತ್ಕೊತಾರೆ, ನಮ್ಮ ಜಾಗ ಕಿತ್ಕೊತಾರೆ.
ಎಲ್ಲ ಕಿತ್ಕೊತಾರೆ. ನಾವೆಲ್ಲ ಕನ್ನಡಿಗರು ಅಂತಂದೇಳಿ ಬಾಯಿ ಬಡ್ಕೋಬೇಕು. ಇಷ್ಟೇ, ವಿರೋಧ ಮಾಡಿ ಎಲ್ಲದನ್ನು ವಿರೋಧ ಮಾಡಿ ಅಷ್ಟೇ. ನಮಸ್ಕಾರ.